ಮಾಡ್ರಿ ಗಣಿತ. ನಿಮಗೆ ಟೈಮ್ ಕೊಟ್ಟದ ಗಣಿತ ಮಾಡ್ರಿ ಚಂದಾಗ. ನಾ ಹಚ್ಕೊಳ್ಳೋ ತನಕ ನೀವು ಮಾಡ್ರಿ. ನೀವು ಮಾಡಿದಿಂದ ನಾ ತಿಳಿಸ್ತನು ನೋಡ್ರಿ. ಹೆಂಗೆ ಇಂಥ ಸಣ್ಣ ಸಣ್ಣ ಲೆಕ್ಕಗಳು ನಿಮ್ಗೆ ಈಸಿಯಾಗಿ ಬಂದು ಅಂದ್ರೆ ಮುಂದೆ ದೊಡ್ಡ ಲೆಕ್ಕಗಳು ತಾವೇ ಬರ್ತಾವೆ. ಇದನ್ನು ತಿಳ್ಕೊಳ್ಳಿ ಮೊದಲು. ನೋಡ್ರಿ ಹೆಂಗವ ಇವು ಲೆಕ್ಕ. ಇವು ಸಣ್ಣ, ಇವು ಇನ್ನ ದೊಡ್ಡ ನಿಮಗೆ ಅಲ್ಲಿ ಮುಂದೆ ಬರ್ತಾವು. ಎಲ್ಲೇ ಮುಂದೆ ನೀವು ತಳಗ ಹೋದಂಗೆ ಎಲ್ಲ ಗಣಿತಗಳು ದೊಡ್ಡ ಮುಂದೆ ಬರ್ತಾವ. ಬಿಡಿಸ್ರಿ. ನೀವು ಹೆಂಗೆ ಬಿಡಿಸ್ತೀರಿ ನಾ ತಿಳಿಸ್ತನು ನೋಡ್ರಿ. ಸರಿಯಾಗಿ ನೋಡ್ರಿ ಎಷ್ಟು ತಿಳಿತಾವ ಗಣಿತ. ಈ ಗಣಿತ ಕಲ್ತಾರೆ ಅಂದ್ರೆ ಮುಂದೆ ಎಲ್ಲ ಲೆಕ್ಕಗಳು ಬಂದುಬಿಡ್ತಾವೆ. ಇದು ಭಾಳ ಇಂಪಾರ್ಟೆಂಟ್ ಮ್ಯಾಥ್ಸ. ಸರಿಯಾಗಿ ಕಲಿಯಿರಿ. ಮಾಡೋದಾಯ್ತಾ? ಹಾಂ, ಎಲ್ಲರ ಬೋರ್ಡ್ ಕಡೆ ನೋಡ್ರಿ. ಇವು ಅತಿ ಸರಳ ಲೆಕ್ಕ. ಈಗ ನೀವು ಈ ಲೆಕ್ಕಗಳನ್ನು ನೀವು ಕಲಿಬೇಕಂದ್ರೆ ಇವತ್ತೊಂದು ಚೆಂದಾಗಿ ನಾ ತಿಳಿಸಾಗ ನೋಡ್ರಿ. ಆಮೇಲೆ ಇನ್ನೊಂದು, ಹಿಂದಿನ ಸರಳೀಕರಣಗಳು ಲೆಕ್ಕಗಳು ಹಿಂದೆ ಆಗಿ ಹೋಗ್ಯಾವಿ. USB ಅಂತ ತಿಳ್ಕೊಂಡು ಸೀರಿಯಲ್ ಬರ್ತದ. ಅವೇನು 30ರಿಂದ 40 ಸರಳೀಕರಣಗಳು ಅವ. ಅದನ್ನು ಕಲ್ತು ನೋಡ್ರಿ ನೀವು. ಅವು ಬರಬೇಕು ಅಂತಂದ್ರೆ ಈ ಸರಳೀಕರಣಗಳನ್ನು ನೀವು ಏನು ಮಾಡಬೇಕು, ಕಲಿಬೇಕು. ಅಂದ್ರೆ ಮುಂದೆ ನಿಮಗೆ ಬೀಜಗಣಿತ ಬರ್ತಾವ. ಬೀಜಗಣಿತದ ಆವರಣಗಳು ತೆಗೆದು ಬರ್ತದೆ. ಇದು ಕೋಚಿಂಗ್ ಕ್ಲಾಸ್ ಮುಗಿದ್ರೂ ಈ ಅಭ್ಯಾಸ ಮುಗಿಯಂಗಿಲ್ಲ. ಇದು ಎಲ್ಲರಿಗೂ ಶಕ್ತಿ ಬರ್ತದೆ. ಇದು ಎಲ್ಲರಿಗೂ ಇದೊಂದು ಟಾನಿಕ್ ಇದ್ದಂಗೆ. ಇದು ಈಗ ಕಲಿಸಿದರೆ ನಮಗೂ ಶಕ್ತಿ ಬರ್ತದೆ, ನಾವು ಶಾಣ್ಯರಾಗ್ತೀವಿ. ಆಮೇಲೆ ವಿದ್ಯಾರ್ಥಿಗಳನ್ನು ತಯಾರು ಮಾಡಲಿಕ್ಕೆ ಶಿಕ್ಷಕರು ಕಲ್ತಾರ, ಅವ್ರಿಗೂ ಒಂದು ಶಕ್ತಿ ತುಂಬುತ್ತದೆ ಮೈಯಾಗ. ಆಮೇಲೆ ವಿದ್ಯಾರ್ಥಿಗಳು ಕಲ್ತಾರಂದ್ರೆ ಅವ್ರಿಗೆ ತೀವ್ರ ಹೆಚ್ಚಿನ ಶಕ್ತಿ ತುಂಬುತ್ತದೆ. ವಿದ್ಯಾರ್ಥಿಗಳು ಸ್ಕೂಲ್ನಾಗ ಯಾಕೆ ಬಂದ್ರೆ ಪಾಲಕರಿಗೆ ಅತಿ ಹೊರಪದ ಅತಿ ಆನಂದದ ಶಕ್ತಿ ತುಂಬುತ್ತದೆ. ಎಷ್ಟದ ಇದರಲ್ಲಿ ಶಕ್ತಿ ಅನ್ನೋದು ಅರ್ಥ ಮಾಡ್ಕೋಬೇಕು. ನಾನು ನನ್ನ ಅನುಭವದೊಳಗೆ ಹೇಳ್ತಾನೆ, ಕಲಿದು ಭಾಳ ಇಂಪಾರ್ಟೆಂಟ್. ಕಲಿಸೋದು ಅದು ಅಷ್ಟೇ ಇಂಪಾರ್ಟೆಂಟ್. ಕಲಿಯೋದು ಕಲಿಸೋದು ಇಬ್ಬರದು ಗುರಿ ಒಂದೇ ಇತ್ತು, ಸಕ್ಸಸ್. ಈಗ ನೋಡ್ರಿ ನಾ ಹೆಂಗೆ ತಿಳಿಸ್ತಾನೋ ನೀವು ಲಕ್ಷ ಕೊಟ್ಟು ನೋಡ್ರಿ. ಆತನ ಈಗ ಇನ್ನೊಂದು, ಈ ಕ್ವೆಶನ್ ಬಂದ ತಕ್ಷಣ ಮ್ಯೂಟ್ ಮಾಡ್ರಿ. ನೀವು ಏನು ಮಾಡಿ ರಿವಿಷನ್ ಮಾಡೋದೇ ಬೇಡ. ಟಿ ವಿ ಒಳಗೆ ನೋಡ್ಕೊಂಡು ಕೂತ್ಬಿಡ್ರಿ. ನೀವು ಒಂದು ಕಚಾಲಿ ತೊಗೊಳೋದು ಮ್ಯೂಟ್ ಮಾಡೋದು. ಎಲ್ಲೇ ನಿಮಗೆ ಆ್ಯಂಡ್ರಾಯ್ಡ್ ಟಿ ವಿ ಒಳಗೆ ಬರ್ತದೆ, ಆಮೇಲೆ ಮೊಬೈಲ್ದಾಗ ಬರ್ತದೆ, ಯೂಟ್ಯೂಬ್ದಾಗ ಬರ್ತದೆ, ಆಮೇಲೆ ಮೊಬೈಲ್ ಸ್ಟೇಟಸ್ಗೆ ಡೈಲಿ ಅಭ್ಯಾಸ ಬರ್ತದೆ. ರೀಸನಿಂಗ್ ಗದ್ದೆ ಭಾಗಗಳು ಮುಂದೆ ಬರ್ತಾವೆ. ಅವು ಬುಕ್ಕ ತೊಗೋಬೇಕು. ನೀವು ಮಾಸ್ಟರ್ ಗೈಡ್ ಅದು ತೊಗೋಬೇಕು. ಅದಕ್ಕೆ ಬಿಟ್ಟು ನಾವು ಮಾಸ್ಟರ್ ಗೈಡದಿಂದೇ ನಿಮಗೆ ಗಣಿತಗಳು ಭಾಳ ಬರ್ತಾವೆ. ಈಗ ಮುಂದಿನ ಅನ್ನೋಕೆ ನಂಬರ್ ಮಾಸ್ಟರ್ ಗೈಡ್ ಸಂಬಂಧ ಪಡ್ತಾವೆ. ಇದು ನವೋದಯ ಚಾಲೆಂಜ್, ಇದು USSA, NCERT, ಇದು ICSE, ಓಲ್ಡ್ ICSE ಅಭ್ಯಾಸ ಎಲ್ಲ ಬುಕ್ಗಳ ಸಂಗ್ರಹ ಮಾಡಿ ಇದನ್ನು ನಾ ಕ್ಲಾಸ್ ಮಾಡಿದ್ದೆ. ಇನ್ನೊಂದು ಖುಷಿ ವಿಷಯ ಅಂದರೆ ಯೂಟ್ಯೂಬ್ದೊಳಗೆ 10 ಗಣಿತಕ್ಕಿಂತಲೇ ಹೆಚ್ಚಿಗೆ ಹಾಕ್ಲಿಕ್ಕೆ ಬರೋಲ್ಲ. ಅನ್ಲಿಮಿಟೆಡ್ ಕೊಟ್ಟದ ಯೂಟ್ಯೂಬ್ ನನಗೆ. ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾನೆ ನಾನು. ಯೂಟ್ಯೂಬ್ದವರು, ಸಂಸ್ಥೆದವರು ನಾ ಬೇಕಾದಷ್ಟು ಯೂಟ್ಯೂಬ್ಗೆ ನಾ ಗಣಿತ ಹಾಕಿದ್ರು ನನಗೆ ಅನ್ಲಿಮಿಟೆಡ್ ಹಾಕ್ಲಿಕ್ಕೆ ಪರ್ಮಿಷನ್ ಕೊಟ್ಟಾರೆ. ಯಾಕೆ? ಇದಕ್ಕೆ ಬೆಲೆ ಕೊಟ್ಟಾರ ಅವರು. ಯಾರು? ಯೂಟ್ಯೂಬ್ದವ್ರು ಬೆಲೆ ಕೊಟ್ಟಾರ. ಅವರಿಗೆ ನನ್ನ ಅನಂತ ವಂದನೆಗಳು. ನಾನು ಭಾಳ ಖುಷಿಯಾಗಿದೆ. ಅದಕ್ಕೆ ನಾನು ದಿವಸ 12 ಗಣಿತಗಳನ್ನು ಮಾಡಿ ನಿಮಿಷವನ್ನು ಮಾಡಿ ಹಾಕ್ತಿರ್ತಾನು. ಲಕ್ಷ ಕೊಟ್ಟು ನೋಡ್ರಿ. ಭಾಗಾಕಾರ ಕ್ರಿಯೆಯನ್ನು ಹೊರಗೆ ತೆಗೀರಿ. ಒಂದು ಪದ್ಧತಿ ಅದ. ಇದನ್ನು ಕ್ರಿಯೆ ತೆಗೆದಿಂದ ಈ ಪ್ಲಸ್ ಮುಂದೆ ಇದರ ಉತ್ತರ ಇಟ್ಟು ಈ ಪುಷ್ಪವರ್ಣ ಹಾಕಬೇಕು. ಅದನ್ನು ತಿಳ್ಕೊಬೇಕು. ಬರೀ ಗಣಿತ ಬಿಡಿಸೋದಂದ್ರೆ ದಾಣ ಬಿಡಿಸೋದಲ್ಲ. ಇದನ್ನು ಹೊರಗೆ ತೆಗೀರಿ. ಛೇದ ಹಚ್ಕೋರಿ. 7ಕ್ಕೆ ಛೇದ ಹಚ್ಕೋರಿ. 1 ಹಚ್ಕೋರಿ. ಬಾಗಿಲೆ ಚಿನ್ನ ಹಾಕೋರಿ. 4 1 4 1 3 7 4 ಅಂಶ ಆಯಿತು. ವೃತ್ತಕ್ರಮ ರೂಪ 7 1 ಅಂಶ ಗುಣಾಕಾರ ಮಾಡಿದರೆ ಏನಾಗ್ತದೆ? ಇದು ಗುಣಕ ವಿಲೋಮ ಆಗ್ತದೆ. ಮ್ಯಾಲೆ 4 ಆಗ್ತದೆ, ತಳಗೆ 7 ಆಗ್ತದೆ. ಈ 7 ಹೊತ್ತು, ಈ 7 ಹೊತ್ತು 4 ಛೇದ 1 ಆತಂದ್ರೆ ಇದು ಪೂರ್ಣ ಸಂಖ್ಯೆ ಅದ ಅಂತ ತಿಳ್ಕೊಂಡು ಅಷ್ಟು ಇಟ್ಕೊಂಡು ಬಿಡ್ರಿ. ಬರ್ರಿ ಹೊಳ್ಳಿ ಹಚ್ಕೋರಿ. 5.1 2 ಅಂಶ ಮೈನಸ್ ಪುಷ್ಪವರ್ಣ 2 5 ಅಂಶ ಆಫ್ 5 6 ಅಂಶ ಪ್ಲಸ್ ಇದ್ರ ಉತ್ತರ ಏನು ಬಂದದ? 4 ಬಂದದ. ಅದನ್ನು ಪುಷ್ಪವರ್ಣ ಕಂಪ್ಲೀಟ್ ಮಾಡ್ಕೋರಿ. ಈ ಕ್ರಿಯೆಯನ್ನು ಮಾಡಿ. ಈ ಕ್ರಿಯೆ ಮಾಡಿ ಇದೇ ಜಾಗದ ಈ ಉತ್ತರ ಇಡಬೇಕು. ನೋಡಿ 5.2 5 ಅಂಶ ಆಫ್ ಅಂದ್ರೆ ಗುಂಡ್ಲೆ. ಆಫ್ ಅಂದ್ರೆ ಏನು? ಗುಂಡ್ಲೆ. ನೆನ್ಪಿಟ್ಟುಕೋರಿ. 5 6 ಅಂಶ ನೋಡಿ. ಈ 5 ಹೊತ್ತು, ಈ 5 ಹೊತ್ತು
2 ಒಂದಲೇ 2 ಮೂರಲೆ ಎಷ್ಟು ಬಂತು ಇದ್ರ ಉತ್ತರ 1 3/2 ಬಂತು. ಆ 1 3/2 ಇದ್ರ ಮುಂದೆ ಇಡ್ರಿ. ನೋಡ್ರೆ ವಿಶೇಷದ ಗಣಿತದು 5.1/2 ಚಿಹ್ನೆ ಏನದ ಮೈನಸ್ ಅದ, ಪುಷ್ಪಾವರಣೆನ ಹೋಗಿಲ್ಲ. ಅಲ್ಲಿ ಉತ್ತರ ಏನು ಬಂದದ 1 3/2 ಬಂದದ. ಇಲ್ಲಿ ಪ್ಲಸ್ 4 ಬಂದದ, ಪುಷ್ಪಾವರಣ ಪೂರ್ತಿ. ಇಷ್ಟು ಸರಳದ ಇದು. ಈ ಪುಷ್ಪಾವರಣ ಡೈರೆಕ್ಟ್ ತೆಗಿಬೋದು. 4.1 3/2 ಇಟ್ಬಿಟ್ರೆ ಉತ್ತರ ಬಂದು ಬಿಡ್ತದೆ. ಇದಕ್ಕೆ ಮತ್ತೆ ಏನು ಮಾಡ್ತಾರೆ, ಒಂದು ಸ್ವಲ್ಪ ಲಕ್ಷ ಇಟ್ಕೋರಿ. ಇದಕ್ಕೆ ಒಂದಿಟ್ಟು ಕಿಸಿಂದ ಛೇದ ಲಸ ತೆಗೆದು ಏನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನೀವು. ಭಾಳ ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು. ಇದನ್ನು ಹೆಂಗೆ ಹಚ್ಚೋದು, ಒಬ್ಬೊಬ್ಬರು ನಾನು ನೋಡಿದ ವಿಡಿಯೋಗಳು 1 3/2 4ಕ್ಕೆ ಛೇದ 1 ಇಡೋದು, ಮತ್ತೆ ಲಸ ತೆಗೆದು ಆಮೇಲೆ 3 ಒಂದಲೇ 1 ಮೂರಲೆ ಮಾಡಿ ಮತ್ತೆ ಅದನ್ನು ಭಾಗಿಸೋದು. ಏನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾನು ಕೆಲವೊಂದು ವಿಡಿಯೋಗಳು ನೋಡ್ತಿರ್ತಾನೆ. ಈಗ ಏನು ಮಾಡ್ತಿರ್ತಾರೆ, 1 3/2 ಪ್ಲಸ್ 4 ಅನ್ಕೂಲ ಛೇದ 1 ಇಟ್ಟು ಬಿಡ್ತಾರೆ. ಮಾಡಬೇಡ್ರಿ. ನೋಡ್ರಿ ನಾ ಹೆಂಗೆ ಮಾಡ್ತಾನೆ, 5.1/2 ಮೈನಸ್ 4.1 3/2. ನೋ ಪ್ರಾಬ್ಲಮ್. ಅದನ್ನು ಕಚ್ಚದಾಗ ಮಾಡಿ ನೋಡ್ರಿ, ನಿಮ್ಗೆ ಅಷ್ಟೇ ಬರ್ತದೆ ಅದು. ಅವ್ರು ಹೆಂಗೆ ಕಲಿಸ್ತಾರೆ ಅದನ್ನೂ ಒಂದು ತಿಳಿಸ್ಬಿಡ್ತಾನೆ ನೋಡ್ರಿ ನಿಮ್ಗೆ. 1 3/2 ಪ್ಲಸ್ 4 ಅದ ರೀ, ಛೇದ 1 ಇಡ್ರಿಪ್ಪ, ಲಸ 3 ಇಡ್ರಿ. 3 ಒಂದಲೇ 1 ಮೂರಲೆ ನೋಡ್ರಿ, 1 ಒಂದಲೇ 1 ಪ್ಲಸ್ 4 ಮೂರಲೆ 12 ಬರೋಬ್ಬರಿ 12 ಬಂತು. ತಳಗ 3 ಬಂತು. 3 ಒಂದಲೇ 3 4ಲೆ ಏನಾಯ್ತು 13. 12 1 13, ಸಾರಿ ಅದೇನು 13 3/2 ಬಂತು. 3ಲೆ 3 4ಲೆ 12, 1 ಉಳಿತು. 3 4ಲೆ 12, 1 ಉಳಿತು, 1 3/2 ಆಯ್ತು. ಇಷ್ಟೆಲ್ಲ ಗುದುಮರಿ ಹಾಕ್ತಾರೆ ನೋಡು. ನೀವು ಹಂಗೆ ಮಾಡಬೇಕೋ ಮಾಡಬಾರ್ದು ನಿಮಗೆ ತಿಳಿಸಿ ನಿಮಗೆ ಇದನ್ನು ಹಂಗೆ ಮಾಡಬೇಡ್ರಿ ಅಂತ ಹೇಳಿದ್ ನಾ. ಹಿಂಗೆ ಬಂದಾಗ ನಾವು ಹೆಂಗೆ ಮಾಡ್ಬೇಕು ಭಿನ್ನ ರಾಶಿಗಳನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಏನಾಗ್ತದೆ, ಟೈಮ್ ಹಾಳಾಗ್ತದೆ ನಿಮ್ಮದು. ಆಗ್ತದ, ಟೈಮ್ ಹಾಳಾಗೋದೇನು ಸಮಸ್ಯೆನೇ ಇಲ್ಲ. ತಿಳಿತಲ್ಲ. ಈಗ ಇದನ್ನು ಹೆಂಗೆ ಮಾಡಬೇಕು, 5 2 10 1 11 2/2 ಮೈನಸ್ 4 ಮೂರಲೆ 12 1 13 3/2. ಇಲ್ಲಿ ಬಂತು ನಿಮಗೆ, ಪಕ್ಕ ನೋಡ್ಕೋರಿ. 5 2 10 1 11 2/2 ಮೈನಸ್ 4 ಮೂರಲೆ 12 ನೋಡ್ರಿ. 2 ಮಗ್ಯಾಗ 3 ಇಲ್ಲ, 3 ಮಗ್ಯಾಗ 4 ಇಲ್ಲ. 11 ಮೂರಲೆ 33, 13 2 26 ಇಡ್ಬೋದು. ಆದ್ರೆ ರೀತಿ ಪ್ರಕಾರ ಮಾಡಿ ತೋರಿಸ್ತದೆ ನಾನು ನಿಮಗೆ. ಆಮೇಲೆ ಮತ್ತೆ ಹಂಗೆ ಇಡಾಕಂತಾರೆ ನೀವು. ನೋಡ್ರಿ ಇಲ್ಲೆಲ್ಲ ಅವಿಭಾಜ್ಯ ಸಂಖ್ಯೆಗಳು ಇರುವುದರಿಂದ, 2 ಅವಿಭಾಜ್ಯ ಸಂಖ್ಯೆಗಳು ಇರುವುದರಿಂದ ಇವುಗಳ ಗುಣಲಬ್ಧ ಲಸ 2 3 ಲಸ ತಕ್ಕೊತ್ ಕೊಡ್ಬೇಡ್ರಿ. 2 ಮೂರಲೆ 6, 3 2 6, 11 ಮೂರಲೆ 33 ಮೈನಸ್ 13 2 26. 13 33 26 ಆದರೆ ಏನು 7/6. 6 ಒಂದಲೇ 6, 1 ಉಳಿತು, 1.16. 1.16 ಉತ್ತರ ಸಂಖ್ಯೆ ಎಲ್ಲದ ಹುಡುಕ್ಯಾಡ 1.16 ಡಿ ಉತ್ತರ. ನೀವು ಏನು ಮಾಡ್ತೀರಿ ಗುರ್ತದನ್ನು ಇಲ್ಲೊಂದು ವಿಶೇಷ ಹೇಳ್ತಾನ. ಈಗ 3 ಅವಿಭಾಜ್ಯ ಸಂಖ್ಯೆಗಳು ಇರುವುದರಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಡ್ರಿ. 11 ಮೂರಲೆ ಎಷ್ಟು 33 ಬಂದದಿಲ್ಲ ನೋಡ್ರಿ. 13 2 ಎಷ್ಟು 26 ಇಡ್ರಿ. ಆದರೆ ಇದೇ ರೀತಿ ಗುರ್ತ ಆಗಿ ಇದನ್ನು ಇಡೋದು ಬೇರೆ, ಸುಮ್ಮ ಇಡೋದು ಬೇರೆ. ಹಿಂಗೆ ಮಾಡಿದ್ರು ಒಂದೇಪ್ಪ, ಹಿಂಗೆ ಮಾಡಿದ್ರು ಸರ್ 3 2 6 ಹೇಳ್ಯಾರ. 2 ಮೂರಲೆ 11 ಮೂರಲೆ 33, 3 2 13 2 20 ಹಿಂಗೂ ಮಾಡ್ಬೋದು. ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು, ಅವುಗಳ ಗುಣಲಬ್ಧ ಏನಾಗಿರ್ಬೇಕು, ಲಸ ಇರ್ಬೇಕು. ಇವುಗಳ ಗುಣಲಬ್ಧ ಲಸ ಇತ್ತಂದ್ರೆ ಒಂದೇ ವೇಳೆ ಇದು 4 ಇತ್ತು, ಇದು 8 ಇತ್ತು ಅಂತ ತಿಳ್ಕೊರಿ, ಬರ್ತದೆ ಮುಂದೆ. ಅದು ಏನಾಗ್ತದೆ, ಕನಿಷ್ಠ ರೂಪಕ್ಕೆ ಹೋಗ್ತದೆ, ಬಾಗಿ ಹೋಗ್ತದೆ. ಅದು ಏನು ಮಾಡಿದರೆ ಏನು ತಪ್ಪಲ್ಲ. ನಾವು ಪ್ರತಿಯೊಂದು ಬಿಡಿ ಭಾಗದ ಬಗ್ಗೆ ಅರ್ಥ ಮಾಡ್ಕೋಬೇಕು ಭಿನ್ನ ರಾಶಿ. ನೋಡ್ರಿ ಚಂದಂಗೆ ತಿಳಿಸಿನು ನೋಡ್ರಿ. ನಿಮ್ಗೆ ಹೆಂಗೆ ಅನ್ಸದ ಗಣಿತಗಳನ್ನು, ಇಂಥವು ದೊಡ್ಡ ದೊಡ್ಡ ಗಣಿತಗಳನ್ನು ನಾವು ಒಂದೊಂದೇ ಹಾಕ್ತಾನೆ. ಯಾಕಂದ್ರೆ 2 ಹಾಕಿದ್ರೆ ಜಾಗನೂ ಸಲ್ಲಂಗಿಲ್ಲ, ಒಂದು ಸರಿಯಾಗಿ ಕಾಣಿಸಂಗಿಲ್ಲ. ಎಷ್ಟು ಒಂದು 150 ಹುಡುಗರು ದೊಡ್ಡ ಹಾಲಿನಾಗ ಕೂತ್ರು ಒಂದು ಸ್ಕ್ರೀನ್ ಮೇಲೆ ನೀವು ಇಡೀ 100 ಹುಡುಗರು ನೋಡ್ಬೋದು. ಅಷ್ಟು ದೊಡ್ಡ ಅಂಕಿಗಳನ್ನು ಹಾಕ್ಯಾರ. 100 ಹುಡುಗರು ನೋಡ್ಬೋದು. ನೀವು ಮನ್ಯಾಗ ಸುಮ್ಮ ಆಂಡ್ರಾಯ್ಡ್ TV ಒಳಗೆ ನೋಡ್ರಿ ಎಷ್ಟು ಕ್ಲಿಯರ್ ಕೊಡ್ತಾನೆ ನಾನು. ಇದನ್ನು 1080 ಕ್ಲಿಯರ್ ಕೊಡ್ತಾನೆ ನಾನು ನಿಮಗೆ, ತಿಳ್ಕೊರಿ. ಅಪ್ಲೋಡ್ ಮಾಡ್ಬೇಕಾದ್ರೆ ಕಂಡಾಬಿಟ್ಟು ಇಂಟರ್ನೆಟ್ ಹೋಗ್ತದೆ, ಅದನ್ನ ಕ್ಲಿಯರೇ ಕೊಡ್ತಾನೆ. ಯಾಕಂದ್ರೆ ನಿಮಗೆ ದೂರಿಂದ ಕಾಣಿಸಲಿ, ಅಕ್ಷರಗಳು ಚೆನ್ನಾಗಿ ಫೇರ್ದಾಗ ಬರ್ಕೋರಿ. ಮುಂದಿನ ಗಣಿತನ ನೀವೇ ಮಾಡಬೇಕು.